ಎಲ್ರಿಗೂ ನಮಸ್ಕಾರ. ಏನಿಲ್ಲ, ಡಿಸೆಂಬರ್ ತಿಂಗಳಲ್ಲಿ ನನಗೆ ಮಕ್ಕಳಿಗೆ ಎಲ್ಲ ರಜೆ ಇರೋದ್ರಿಂದ ಎಲ್ಲ ರಜದಲ್ಲಿ ಅದರ ದೇವಸ್ಥಾನಕ್ಕೆ ಹೋಗೋಣ ಅನ್ನಿಸ್ತು. ಆದ್ದರಿಂದ ಇವತ್ತೆಲ್ಲರೂ ಮನೇಲಿ ಪ್ಲ್ಯಾನ್ ಮಾಡಿ ಡಿಸೈಡ್ ಮಾಡಿ ಚಿಕ್ಕ ತಿರುಪತಿಗೆ ಹೋಗೋಣ ಅಂತ ಫೈನಲಿ ಡಿಸೈಡ್ ಮಾಡಿದ್ವಿ. ಚಿಕ್ಕ ತಿರುಪತಿ ಅನ್ನೋದು ಒಂದು ದೇವಸ್ಥಾನ. ಸರ್ಜಾಪುರ ಆಮೇಲೆ ಇದು ಓಲ್ಡ್ ಮಡ್ರಾಸ್ ರೋಡ್ ಎರಡು ಮಧ್ಯದಲ್ಲಿ ಬರೋವಂಥದ್ದು ಒಂದು ಜಾಗದ ಹೆಸರು ಚಿಕ್ಕ ತಿರುಪತಿ ಅಂತ. ಆ ಚಿಕ್ಕ ತಿರುಪತಿ ಅನ್ನೋ ಜಾಗದಲ್ಲಿ ಶ್ರೀ ಪ್ರಸನ್ನ ವೆಂಕಟೇಶ್ವರ ಅನ್ನೋದು ಒಂದು ದೇವಸ್ಥಾನ ಇದೆ. ದೇವಸ್ಥಾನ ತುಂಬ ಹಳೆಯ ದೇವಸ್ಥಾನ, ಫೇಮಸ್ಸು. ಬೆಂಗಳೂರಲ್ಲಿರೋರಿಗೆಲ್ಲ ಜನಕ್ಕೆ ಗೊತ್ತಾಗಿರುತ್ತೆ. ಅಲ್ಲಿಗೆ ಹೋಗೋಣ ಅಂತ ಇವತ್ತು ಡಿಸೈಡ್ ಮಾಡಿಕೊಂಡು ಹೋಗಿದ್ವಿ. ಹೆಂಗೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದು, ಬೆಂಗಳೂರಿಂದ ಎಲ್ಲ ಕಡೆಯಿಂದನೂ ಚಿಕ್ಕ ತಿರುಪತಿ ತನಕ ಬಸ್ ವ್ಯವಸ್ಥೆ ಇದೆ. ಚಿಕ್ಕ ತಿರುಪತಿ ಬಸ್ ಸ್ಟಾಪಿಂದ ಹತ್ತಿರನೇ ದೇವಸ್ಥಾನ ಇರೋದು. ಆದ್ದರಿಂದ ಬೆಂಗಳೂರಿಂದ ಬಸ್ಸಲ್ಲಿ ಹೋಗೋದು ಏನೂ ಸಮಸ್ಯೆ ಏನಿಲ್ಲ, ಹೋಗಿ ಬರೋವಂಥದ್ದು. ಅಂದರೆ ಹಳ್ಳಿಗೆ ಹೋಗೋದ್ರಿಂದ ಒಂದು ಸ್ವಲ್ಪ ಬಸ್ಸಲ್ಲಿ ಟ್ರಾಫಿಕ್ಕು ಇದು ಜನಗಳದ್ದೆಲ್ಲನೂ ಸಿಟಿ ಜನಗಳಿಗೆ ಒಂದು ಸ್ವಲ್ಪ ಸಮಸ್ಯೆ ಆಗ್ಬೋದು. ಅದರ್ವೈಸ್ ಅದಕ್ಕೆ ಬಸ್ಸಲ್ಲೂ ಹೋಗಿ ಬರ್ಬೋದು. ನಾನು ಜೆ ಪಿ ನಗರದಿಂದ ಟ್ಯಾಕ್ಸಿ ಮಾಡ್ಕೊಂಡು ಹೋಗಿದ್ದೆ. ಹೋಗಿ ನೋಡ್ಕೊಂಡೆಲ್ಲ ಬಂದ್ವಿ. ಒಂದು 10:30 ಅಷ್ಟೊತ್ತಿಗೆ ಮನೆ ಬಿಟ್ವಿ. ಒಂದು 3 ಗಂಟೆ ಅಷ್ಟೊತ್ತಿಗೆ ವಾಪಸ್ ಬಂದುಬಿಟ್ಟಿದ್ವಿ. ಇಲ್ಲಿ ತುಂಬ ಏನು ಜಾಸ್ತಿ ಜನಗಳೇನಿರಲ್ಲ. ನಾವು ಹೋಗಿದ್ದು ಟೈಮಲ್ಲಿ ಸ್ತ್ರೀ ಶಕ್ತಿ ಇದರಿಂದ ಒಂದು 2 ಬಸ್ಸು ಹೆಂಗಸರು ಜನಗಳೆಲ್ಲ ಬಂದಿದ್ದರು. ದೇವಸ್ಥಾನ ತುಂಬ ಚೆನ್ನಾಗಿದೆ, ವೆರಿ ವೆಲ್ ಆರ್ಗನೈಸ್ಡ್. ಮುಜರಾಯಿ ಇಲಾಖೆಯಿಂದ ಎಲ್ಲನೂ ನೋಡ್ಕೋತಾರೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಒಂದು ಸ್ವಲ್ಪ ಕೋತಿಗಳಿವೆ, ಆದರೆ ಜಾಸ್ತಿ ಡಿಸ್ಟರ್ಬ್ ಏನು ಮಾಡೋದಿಲ್ಲ. ಹೋಗಿ ನೀಟಾಗಿ ನಾವು ದರ್ಶನ ಮಾಡ್ಕೊಂಬರ್ಬೋದು. ನಾವು ಹೋದಾಗೆಲ್ಲ ಒಂದು 50 ಜನ ಏನೋ ಇದ್ರೇನೋ ಅಷ್ಟೇ. ಬಟ್ ಆದ್ದರಿಂದ ಹೋದ ತಕ್ಷಣ ಇಮಿಡಿಯೇಟ್ಲಿ ದರ್ಶನ ಆಯಿತು. ವಿತಿನ್ 10 ಮಿನಿಟ್ಸ್ ಒಳಗಡೆ ದೇವಸ್ಥಾನದೊಳಗಡೆ ಹೋಗಿ ದರ್ಶನ ಮಾಡ್ಕೊಂಡೆಲ್ಲ ಬಂದ್ವಿ. ಮಧ್ಯಾಹ್ನ 12 ಗಂಟೆ ಮೇಲ್ಗಡೆ ಹೋದರೆ ಇಲ್ಲಿ ಊಟದ ವ್ಯವಸ್ಥೆನೂ ಇರುತ್ತೆ, ಚೆನ್ನಾಗಿರುತ್ತೆ. ಊಟನೂ ಅಲ್ಲೇ ಮಾಡ್ಕೊಂಬರ್ಬೋದು. ತುಂಬ ಜನ ಇದ್ದಿದ್ದರೆ ಏನೂ ಸಮಸ್ಯೆ ಇರೋಲ್ಲ. ತುಂಬ ಜನ ಇದ್ದರೆ ಡೈನಿಂಗ್ ಹಾಲ್ ಚಿಕ್ಕದ್ರಿಂದ ಒಂದು ಸ್ವಲ್ಪ ವೆಯ್ಟಿಂಗ್ ಮಾಡಬೇಕಾಗತ್ತೆ. ನಾವು ಇವತ್ತು ಹೋಗಿದ್ದು 1:30-2 ಗಂಟೆ ಆಗಿದ್ದರಿಂದ ಒಂದು 2 ಬಸ್ ಜನಗಳು ಮೇಲಿಂದ ಬಂದಿದ್ದರಿಂದ ಊಟ ಎಲ್ಲ ಮುಗಿದೋಗಿತ್ತು. ಸೊ ಆದ್ದರಿಂದ ನಾವು ಅಲ್ಲೇನು ಪ್ರಸಾದ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ನಾವೇ ಊಟ ಕಟ್ಕೊಂಡು ಹೋಗಿದ್ವಿ. ಆದ್ದರಿಂದ ನಾವು ಕಟ್ಕೊಂಡು ಹೋಗಿದ್ದು ಊಟನ ಅಲ್ಲೇ ಊಟ ಮಾಡ್ಕೊಂಡು ಬಂದ್ವಿ. ಅಲ್ಲಿ ಒಳ್ಳೆ ಡೀಸೆಂಟ್ ಆಗಿರೋದು ಯಾವುದೋ ರೆಸ್ಟೋರೆಂಟ್ ಇಲ್ಲ, ಅದನ್ನು ನಂಬ್ಕೊಂಡು ಹೋಗ್ಬಿಡಿ ದಯವಿಟ್ಟು. ಅಲ್ಲೇ ನಾವು ಊಟ ಮಾಡಿಕೊಂಡು ನಾವು ವಾಪಸ್ಸು ಟ್ಯಾಕ್ಸಿಲಿ ಇದು ಮಾಡ್ಕೊಂಡು ಬಂದೆ, ಆಯಿತಾ. ಅಲ್ಲಿ ದೇವಸ್ಥಾನದ ಒಳಗಡೆ ನಮಗೆ ವಿಡಿಯೋ ತೆಗೆಯೋ ವ್ಯವಸ್ಥೆ ಇಲ್ಲದ್ರಿಂದ ದೇವಸ್ಥಾನದ ಎಂಟ್ರೆನ್ಸ್ ತನಕನೂ ನಾನು ವಿಡಿಯೋ ಮಾಡಿದ್ದೀನಿ. ವಿಡಿಯೋ ಮಾಡಾದಮೇಲೆ ಒಂದು ದೇವ್ರದ್ದು ಒಂದು ಇಂಟರ್ನೆಟ್ಟಲ್ಲಿ ಅವೈಲಬಿಲಿಟಿ ಆಗಿರೋದು ದೇವ್ರದ್ದು ಹೆಂಗಿದೆ ಅನ್ನೋದು ಒಂದು ಫೋಟೋನ ಕೊನೆಯಲ್ಲಿ ಹಾಕಿದ್ದೀನಿ. ಸೊ ಈ ವಿಡಿಯೋನ ನೀವೆಲ್ಲನೂ ಇಷ್ಟಪಟ್ರಿ ಅನ್ಕೋತೀನಿ. ಥ್ಯಾಂಕ್ ಯು.